ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ICC ಚಾಂಪಿಯನ್ಸ್ ಟ್ರೋಫಿ ಮೊನ್ನೆಯನ್ನು ಮುಗಿತು. 2025ರ ICC ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾ ಆ ಕಪ್ಗೆ ಮುತ್ತಿಕ್ಕುವ ಮೂಲಕ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿತು. ಈ ಬಾರಿಯ ICC ಚಾಂಪಿಯನ್ಸ್ ಟ್ರೋಫಿ ಆರಂಭ ಆದಾಗಿಂದ ಅಂತ್ಯ ಆಗುವವರೆಗೂ ಕೂಡ ಸಾಕಷ್ಟು ವಿಷಯಗಳಲ್ಲಿ ಗಮನವನ್ನು ಸೆಳೀತು. ಯಾವಾಗ ಈ ಬಾರಿಯ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಪಾಕಿಸ್ತಾನ ಆಯೋಜನೆ ಮಾಡುತ್ತೆ ಅಂತ ಗೊತ್ತಾಯಿತು, ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗುತ್ತಾ, ಅಲ್ಲಿ ಕ್ರಿಕೆಟನ್ನು ಆಡುತ್ತಾ ಅಂತ. ಸೊ ಎಲ್ಲವಕ್ಕೂ ಸಹ ಈಗ ಆಲ್ರೆಡಿ ಉತ್ತರ ಆಗಿದೆ. ಪಾಕಿಸ್ತಾನಕ್ಕೆ ಕಾಲನ್ನು ಇಡದೇ ಇದ್ರೂ ಸಹ ICC ಚಾಂಪಿಯನ್ಸ್ ಟ್ರೋಫಿ ಅಂದರೆ ಪಾಕಿಸ್ತಾನ ಆಯೋಜನೆ ಮಾಡಿದಂತಹ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಟೀಮ್ ಇಂಡಿಯಾ ಗೆದ್ದು ತವರಿಗೆ ವಾಪಸ್ಸಾಗಿದೆ. ಇನ್ನೇನು ಈ ಕ್ರಿಕೆಟ್ ಹಬ್ಬ ಮುಗಿತಾ ಇದ್ದಂಗೆ ವರ್ಷಕ್ಕೆ ಒಮ್ಮೆ ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಕನ್ನಡಿಗರು ಕಾಯ್ತಾ ಕುಳಿಯುವಂತಹ ಒಂದು ಸೀರೀಸ್ ಯಾವುದಪ್ಪ ಅಂತಂದರೆ ಅದು IPL. ಎಸ್, ಇದೇ ಮಾರ್ಚ್ 22ನೇ ತಾರೀಕಿನಿಂದ IPL ಆರಂಭ ಆಗ್ತಾ ಇದೆ. ಈ ಬಾರಿಯ IPLನ ಮೊದಲ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಹಾಲಿ ಚಾಂಪಿಯನ್ KKR ಹಾಗೂ ನಿಮ್ಮ ನೆಚ್ಚಿನ ತಂಡ RCB ಮಧ್ಯ ನಡೀತಾ ಇದೆ. ಪ್ರತಿ ಬಾರಿ IPL ಆರಂಭ ಆದಾಗ ಕೂಡ ಎಲ್ಲರಿಗೂ ಕೂಡ ಆ ಸೀರೀಸ್ನ ಮೇಲೆ ಕುತೂಹಲ ಇರುತ್ತೆ. ಟೀಮ್ ಹೇಗೆ ಕೊಲಾಬ್ರೇಟ್ ಆಗ್ಬೋದು, ಯಾವ ಟೀಮ್ನಲ್ಲಿ ಯಾರೆಲ್ಲ ಆಡ್ಬೋದು, ಯಾರು ಉತ್ತಮ ರೆಕಾರ್ಡನ್ನು ಮಾಡ್ಬೋದು, ಅದರ ಜೊತೆಗೆ ಯಾರು ಈ ಸರಿ ಕಪ್ಪನ್ನು ಗೆಲ್ಬೋದು ಎನ್ನುವ ಸಾಕಷ್ಟು ಕುತೂಹಲಗಳ ಜೊತೆಗೆ ಸಾಕಷ್ಟು ಜನ ಕ್ರಿಕೆಟ್ ಪ್ರಿಯರು ಕ್ರಿಕೆಟನ್ನು ನೋಡುವ ಆತುರದಲ್ಲಿ, ತರಾತುರಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ಕಳೆದುಕೊಂಡಂತಹ ಸಾಕಷ್ಟು ಘಟನೆಗಳನ್ನು ಸಹ ಈ ಹಿಂದೆ ಕೂಡ ನಾವು ಬಹಳಷ್ಟು ರಿಪೋರ್ಟ್ ಮಾಡಿದ್ದೀವಿ. ಈಗ ಅಂತಹದ್ದೇ ಮತ್ತೊಂದು ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡಲಿಕ್ಕಿದ್ದೀನಿ. ಯಾಕಪ್ಪ ಅಂತಂದರೆ 22ನೇ ತಾರೀಕಿನಿಂದ IPL ಸ್ಟಾರ್ಟ್ ಆಗುತ್ತೆ. IPL ಇನ್ನೂ ಕೂಡ ಟಿಕೆಟ್ ಸೇಲನ್ನು ಆರಂಭ ಮಾಡಿಲ್ಲ BCCI. ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ IPLನ ಟಿಕೆಟ್ಗಳನ್ನು ಆನ್ಲೈನ್ನ ಮೂಲಕ ಸೇಲ್ ಮಾಡುವ ಕೆಲಸಕ್ಕೆ BCCI ಕೈ ಹಾಕುತ್ತೆ. ಆದರೆ ಪ್ರತಿ ಬಾರಿ ಕ್ರಿಕೆಟನ್ನು ನೋಡುವ ಆಸೆಯಿಂದ, ಕ್ರಿಕೆಟನ್ನು ನೋಡುವ ಹುಚ್ಚಿನಿಂದ ತಮ್ಮ ತಂಡ, ಅದರಲ್ಲೂ RCB ಟೀಮ್ ಯಾರೆಲ್ಲ ಮೇಲೆ ಕ್ರಿಕೆಟ್ ಆಡುತ್ತೋ ಆ ಮ್ಯಾಚ್ನ ಟಿಕೆಟ್ಗಳು ಬೇರೆ ಎಲ್ಲ ಮ್ಯಾಚ್ನ ಟಿಕೆಟ್ಗಳಿಗಿಂತ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆಗೋದ್ರಿಂದ, ಅಷ್ಟೊಂದು ಕ್ರೇಜ್ ಇರೋದ್ರಿಂದ ಸಾಕಷ್ಟು ಜನ ಇದನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಬೇರೆ ಬೇರೆ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿ ಆ ವೆಬ್ಸೈಟ್ಗಳಲ್ಲಿ ಸ್ವತಃ BCCI ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಹಾಕಲ್ವೇನೋ ಆ ರೀತಿ ಫೇಕ್ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿ ಟಿಕೆಟ್ಗಳನ್ನು ಸೇಲ್ ಮಾಡ್ತೀವಿ ಅಂತ ಒಂದು ಆ್ಯಡ್ಗಳನ್ನು ಕೊಟ್ಟು ಅಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳುವಂತಹ ಆಪ್ಷನನ್ನು ಸಹ ಕೊಟ್ಟಿರ್ತಾರೆ. ಎಷ್ಟೋ ಜನ ಈ ರೀತಿ ಟಿಕೆಟನ್ನು ಬುಕ್ ಮಾಡಿಕೊಂಡು ಕೊನೆಗೆ ಅಲ್ಲೋಗಿ ನೋಡಿದ್ರೆ ಅದು ಫೇಕ್ ವೆಬ್ಸೈಟ್, ಅದು IPL ಟಿಕೆಟ್ ಆಗಿರಲ್ಲ. ಎಷ್ಟೋ ಜನಕ್ಕೆ ಈ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ಕೌಂಟರ್ನಲ್ಲಿ ತೋರಿಸಿದಾಗ ಇದು ರಿಯಲೈಸ್ ಆಗಿದೆ. ಎಷ್ಟೋ ಜನಕ್ಕೆ ಟಿಕೆಟ್ ಯಾವಾಗಲೂ ಕೆಲವೊಂದು ಸಲ ಟಿಕೆಟ್ ಬುಕ್ ಆಗುತ್ತೆ, ಆದರೆ ಟಿಕೆಟ್ ಬರಲ್ಲ. ಅಲ್ಲೇ ಕೂಡ ಕೆಲವೊಬ್ಬರಿಗೆ ರಿಯಲೈಸ್ ಆಗಿರುತ್ತೆ. ಇಂತಹ ಸ್ಥಿತಿ ಈ ಬಾರಿ ನಿರ್ಮಾಣ ಆಗಬಾರದು. IPL ಟಿಕೆಟ್ ಅಥವಾ IPL ಕ್ರಿಕೆಟನ್ನು ನೋಡುವ ಒಂದು ಆಸೆಯಲ್ಲಿ ಜನ ಮೋಸ ಹೋಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. IPL ಟಿಕೆಟ್ ಬುಕ್ಕಿಂಗ್ ಇನ್ನೂ ಕೂಡ ಆರಂಭ ಆಗಿಲ್ಲ. ಸದ್ಯದಲ್ಲೇ BCCI ಇದನ್ನು ಆರಂಭ ಮಾಡುತ್ತೆ. ಆರಂಭ ಮಾಡಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಲಿಂಕನ್ನು ಕೊಟ್ಟಿರ್ತೀನಿ. ದಯಮಾಡಿ ಈ ಲಿಂಕ್ನಲ್ಲೇ, ಈ ಅಫಿಷಿಯಲ್ ಲಿಂಕ್ನಲ್ಲೇ ಹೋಗಿ ನೀವು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡ್ರೆ ನೀವು ಮೋಸ ಹೋಗೋದು ತಪ್ಪತ್ತೆ. shop.royalchallengers.com ಅಥವಾ .ticket ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ಬುಕ್ ಮಾಡಿದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಮೋಸ ಆಗೋದು ಯಾವುದೇ ಕಾರಣಕ್ಕೂ ಮೋಸ ಆಗುವ ಮಾತೇ ಇರಲ್ಲ. ಅದರ ಜೊತೆಗೆ ಬುಕ್ ಮೈ ಶೋ, Paytm ಹಾಗೂ ಇನ್ಸೈಡರ್ ಈ ಅಪ್ಲಿಕೇಶನ್ಗಳಲ್ಲೂ ಸಹ ನೀವು IPL ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಮಿನಿಮಮ್ 400 ರೂಪಾಯಿನಿಂದ ಹಿಡಿದು ಮ್ಯಾಕ್ಸಿಮಮ್ 30,000ವರೆಗೂ ಕೂಡ ಇಲ್ಲಿ ಟಿಕೆಟ್ ಸೇಲ್ ಆಗುತ್ತೆ. ಆದರೆ ಇನ್ನೂ ಕೂಡ ಟಿಕೆಟ್ ಸೇಲ್ ಆರಂಭ ಮಾಡಿಲ್ಲ BCCI. ಆದರೆ ಟಿಕೆಟ್ ಸೇಲ್ ಮಾಡಿದಾಗ ನಾನು ಹೇಳ್ದಂಗೆ ಬುಕ್ ಮೈ ಶೋ, Paytm ಹಾಗೂ ಇನ್ಸೈಡರ್ ಅಪ್ಲಿಕೇಶನ್ಗಳಲ್ಲಿ ಬುಕ್ ಮಾಡ್ಕೊಳ್ಳಿ. ಅಥವಾ ನಾನು ಈ ಮುಂಚೆ ಹೇಳಿದಂತಹ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ಆ ವೆಬ್ಸೈಟ್ನ ಮೂಲಕ ನೀವು ಲಾಗಿನ್ ಆಗಿ ನಿಮ್ಮ ಟಿಕೆಟ್ಗಳನ್ನು ಯಾವ ಮ್ಯಾಚ್ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಯಾವುದೇ ರೀತಿಯ ಫೇಕ್ ಒಂದು ವೆಬ್ಸೈಟ್ಗಳನ್ನು ನಂಬಿ, ಏನು ರಿಯಲ್ ವೆಬ್ಸೈಟ್ಗಳಿಗಿಂತ ಫೇಕ್ ವೆಬ್ಸೈಟ್ಗಳಲ್ಲಿ ತುಂಬ ಕಮ್ಮಿಗೆ ಹಾಕಿರ್ತಾರೆ. 30,000 ರೂಪಾಯಿ ಟಿಕೆಟು 10,000 ರೂಪಾಯಿ ಕೊಡ್ತೀವಿ, 5,000 ರೂಪಾಯಿ ಕೊಡ್ತೀವಿ ಅಂತ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಕಿರ್ತಾರೆ. ದಯಮಾಡಿ ಆ ರೀತಿ ಯಾರು ಕೂಡ ಮೋಸ ಹೋಗಬೇಡಿ ಅಂತ ಹೇಳ್ತಾ, ಈ ಬಾರಿಯ IPLನಲ್ಲಿ ಅದರಲ್ಲೂ ನಮ್ಮ RCB ಮೇಲೆ ಯಾವೆಲ್ಲ ರೀತಿಯ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.